ವೆಲ್ಕಮ್ ಬ್ಯಾಕ್. ಕೋಗಿಲು ಲೇಔಟ್ ನಲ್ಲಿ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು ಸರ್ಕಾರಿ ಜಾಗವನ್ನ, ಅದನ್ನ ತೆರವುಗೊಳಿಸಿದ್ರು. ಅದರ ಬೆನ್ನಲ್ಲೇ ತಡಿಸಂದ್ರದಲ್ಲೂ ಕೂಡ ಇಂಥದ್ದೇ ಘಟನೆ ನಡೆಯಿತು. ನಿನ್ನೆಯೂ ಕೂಡ ಕಾರ್ಯಾಚರಣೆ, ಇವತ್ತು ಕೂಡ ಕಾರ್ಯಾಚರಣೆ. ನಿನ್ನೆಯೂ ಕೂಡ 22 ಕಟ್ಟಡಗಳನ್ನ ಜೆಸಿಬಿ ಮೂಲಕ ಉರುಳಿಸಿದ್ರು. ಮೈ ಕೊರೆಯುವಂತಹ ಚಳಿಯಲ್ಲಿ ರಾತ್ರಿ ಕಳೆದಿದ್ದಾರೆ ಅಲ್ಲಿನ ಜನ. ತಣಿಸಂದ್ರದಲ್ಲಿ ಇಡೀ ರಾತ್ರಿ ಚಳಿಯಲ್ಲಿ ಅಲ್ಲಿದ್ದಂತ ಜನ ನಡುಗಿದ್ದಾರೆ. ಕೊರೆಯೋ ಚಳಿಯಲ್ಲಿ ಬೀದಿಯಲ್ಲಿ ಮಲಗಿದ್ದಾರೆ ಅಲ್ಲಿದ್ದಂತಹ ಸ್ಥಳೀಯರು. ಬಿಡಿಎ ತೆರವು ಕಾರ್ಯಾಚರಣೆಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಏಕಾಏಕಿಯಾಗಿ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಆಕ್ರೋಶ ಆದ್ರೆ, ಮತ್ತೊಂದು ಕಡೆಯಲ್ಲಿ ದಾಖಲೆಗಳಿದ್ರೂ ಈ ರೀತಿ ಮಾಡಿದಾರಲ್ಲ ಅನ್ನುವಂತಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಅನ್ಯಾಯ ಮಾಡ್ತಾ ಇರೋದು ಬಡವ್ರ ಮೇಲೆ, ಶ್ರೀಮಂತರ ಮೇಲೆ ಇವರು ದರ್ಬಾರ್ ನಡೆಯಲ್ಲ. ಜೆಸಿಪಿ ದರ್ಬಾರ್ ಏನ್ ಯುಪಿ ಸರ್ಕಾರ ಮಾಡ್ತಾ ಇದೆ, ಅದೇ ತರ ಕರ್ನಾಟಕ ರಾಜ್ಯದ ಸರ್ಕಾರ ಮೈನಾರಿಟಿ ಮುಸ್ಲಿಂ ಕಮ್ಯುನಿಟಿ 23% ವೋಟ್ ಪಡೆದು ಅವ್ರಿಗೆ ದ್ರೋಹ ಮಾಡ್ತಾ ಇದೆ ಈ ಸರ್ಕಾರ. ಈ ಸರ್ಕಾರವನ್ನು ನಾವು ಚೆನ್ನಾಗಿ ಪಾಠವನ್ನು ಕಲಿಸ್ತೀವಿ. ಬರುವ ಚುನಾವಣೆಯಲ್ಲಿ ಇವ್ರಿಗೆ ಗೊತ್ತಾಗುತ್ತೆ. ಇವ್ರು ಏನೇನ್ ಮಾಡಬೇಕು ಮಾಡ್ಲಿ, ನಾವೆಲ್ಲ ಏನ್ ಮಾಡಬೇಕು ನಮ್ಗೆ ಗೊತ್ತಿದೆ. ಆದ್ರೆ ಒಂಚೂರಾದ್ರೂ ಮಾನವತೆ ಇರಬೇಕು. ಈ ಚಳಿದಲ್ಲಿ ಮಕ್ಕಳಿಗೆ ಹೆಂಗಸರಿಗೆಲ್ಲ ರೋಡಿಗೆ ತಳ್ಳಿದ್ದಾರೆ. ದಿಢೀರ್ ಅಂತ ಬಂದು ಬೆಳಗ್ಗೆ 6 ಗಂಟೆಗೆ ಡೆಮಾಲಿಷ್ ಮಾಡ್ತಾರೆ ಅಂದ್ರೆ ಏನ್ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಅಂದ್ರೆ ಅವ್ರಿಗೆಲ್ಲ ಆಚೆ ತಳ್ಬಿಡಿ, ಅವ್ರ ವಸ್ತುಗಳೆಲ್ಲ ಎತ್ಕೊಳ್ಳಕ್ ಕೊಡ್ಬೇಡಿ ಅಂತ ಮಾನ್ಯ ಚೀಫ್ ಜಸ್ಟಿಸ್ ಅವರು ನ್ಯಾಯಾಲಯ ಅವರು. ಸರ್ ಅಲ್ಲಿ ಇಲ್ಲಿ ತುಂಬಾ ವ್ಯತ್ಯಾಸ ಇದೆ ಸರ್. ಯಾಕಂದ್ರೆ ಕೋಗಿಲು ಬಂದ್ಬಿಟ್ಟು ಒಂದು ಗೌರ್ಮೆಂಟ್ ಲ್ಯಾಂಡ್ ಇಟ್ಟು ಇಲ್ಲಿ ಬಂದು ಒಂದು 30 ವರ್ಷ ಇತಿಹಾಸ ಇದೆ. ಇಲ್ಲಿ ಸರ್ವೆ ನಂಬರ್ 28/1 28/2 ಇದು ಮುನ್ನಿ ಸೋನಗೌಡ ಅಂತ ಲ್ಯಾಂಡ್ ಲಾರ್ಡ್. ಈ ಲ್ಯಾಂಡ್ ಲಾರ್ಡ್ ಸುಮಾರು 1995 ನಲ್ಲಿ ಅವರು ಜಿಪಿ ಅನ್ನು ಕೊಟ್ಟಿದ್ದಾರೆ, ಮತ್ತೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟವ್ರೆ. 30 ಇಯರ್ಸ್ ಇಂದ ಇಲ್ಲಿವರೆಗೂ 2026 ವರೆಗೂ ಟ್ಯಾಕ್ಸ್ ಕಟ್ಟಿದ್ದಾರೆ ಜನ. ಈ ಖಾತಾನು ಆಗಿದೆ. ನಿಮ್ಗೆ ಗೊತ್ತು, ಈ ಖಾತಾ ಬಂದಿದ್ದು ಅಕ್ರಮ ಮತ್ತೆ ಸಕ್ರಮ ಏನಿದೆ ಚೆಕ್ ಮಾಡಕ್ಕೆ. ಏನ್ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದಲ್ಲ, ಅವ್ರ ಜವಾಬ್ದಾರಿ ಏನು, ಯಾವ್ದು ಅಕ್ರಮ ಆಗಿದೆ ಅದಕ್ಕೆ ಕೊಡೋದವ್ರು, ಸಕ್ರಮ ಆಗಿದೆ ಯಾವ್ದಿದೆ ಅದಕ್ಕೆ ಕೊಡೋದು ಈ ಖಾತಾ. ಅವರು ಏನು ಅವರು ಜನರಿಗೆ ಏನ್ ಮೋಸ ಮಾಡ್ತಾರದ, ಇಲ್ಲಾಂದ್ರೆ ಸರ್ಕಾರಕ್ಕೆ ಮಾತ್ರ ಬೇರೆ ರೆವಿನ್ಯೂ ಮಾಡ್ಕೊಡ್ತಾರದವ್ರು ಸರ್. ಈ ಖಾತೆ ಇದ್ರೂ ಕೂಡ ಮನೆಗಳ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರೋದು. ಕರೆಂಟ್ ಬಿಲ್ ಕಟ್ಟಿದ್ದಾರೆ, ಅದರ ರಿಸಿಪ್ಟ್ ಇದೆ, ಆದ್ರೂ ಕೂಡ ಮನೆ ಕೆಡವಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಮಹಿಳೆ ಕಣ್ಣೀರು ಹಾಕಿದ್ದಾಳೆ. ಎಲ್ಲಾ ದಾಖಲೆ ಇದೆ, ಆದ್ರೂ ಮನೆ ಕೆಡವಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆನೆ 6 ಗಂಟೆಗೆ ಪೊಲೀಸ್ ಅವರು ಬಂದು ನಮ್ ಬಾಗಲ್ ಹೊಡೆದಿ ಆಚೆ ಬನ್ನಿ, ನಾವು ನಮ್ಗೆ ಆರ್ಡರ್ ಬಂದಿದೆ ಬಿಡಿ ಅಂದ, ನಾವು ಹೊಡಿಬೇಕು ಅಂತ ಹೇಳಿದ್ರು. ನಾವು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಐತೆ, ಯಾಕೆ ಹೊಡಿತಾ ಇದ್ದೀರಿ ಅಂತ ಅವ್ರು ಕೇಳಿದ್ರು. ಇಲ್ಲ ನಮ್ಗೆ ಆರ್ಡರ್ ಬಂದಿದೆ, ನಾವು ಹೊಡಿಬೇಕು ಅಂತ ಹೇಳಿದ್ರು. ಇಲ್ಲ ಸರ್ ನಾವು ಹೊಡಿಯೋಕೆ ಬಿಡಲ್ಲ ಅಂತ ಹೇಳಿದ್ರು. ಇಲ್ಲ ಪೊಲೀಸ್ ಅವ್ರು ಬಂದು ನಮ್ಮನ್ನ ಕೈನ ಹಿಡ್ಕೊಂಡು ತಳ್ಬಿಟ್ಟು ಇದ್ ಮಾಡಿದ್ರು, ಡೆಮಾಲೇಷನ್ ಮಾಡಿದ್ರು. ನಾವು ಹೇಳಿದ್ರು ನಮ್ ಸಾಮಾನುಗಳು ವಸ್ತುಗಳು ಐತೆ, ಅದು ನಾವು ಎತ್ಕೊಳ್ತೀವಿ, 1 ಅವರ್ ನಮ್ಗೆ ಟೈಮ್ ಕೊಡಿ, ನಾವು ನಮ್ ಸಾಮಾನುಗಳು ನಾವು ಎತ್ಕೊಳ್ತೀವಿ ಅಂತ ಹೇಳಿದ್ಕೆ 1 ಅವರ್ ನಮ್ಮ ಆಳುಗಳು ಬಂದಿದ್ದಾರೆ, ಅವ್ರು ಎತ್ತು ಆಚೆ ಇಡ್ತಾರೆ, ನೀವು ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ಎಷ್ಟು ಪೊಲೀಸ್ಗಳು 4-5 ಪೊಲೀಸ್, ನಾನು ಒಬ್ಬರಿಗೆ 10 ಪೊಲೀಸ್ ಅವ್ರು ಬಂದು ತಳ್ಕೊಂಡು ಹೋಗ್ಬಿಟ್ರು ಸರ್. ತಳ್ಕೊಂಡು ಹೋಗ್ಬಿಟ್ಟು ನಮ್ ಸಾಮಾನುಗಳೆಲ್ಲ ಇದೆಲ್ಲ ಇದಾಯ್ತು, ಕಳ್ತನ ಮಾಡ್ಕೊಂಡು ಹೋಗಿ. ನಮ್ದು ಸ್ವಂತ ಮನ, ನಮ್ಮ ಹತ್ರ ಪೂರ್ತಿ ಡಾಕ್ಯುಮೆಂಟ್ ಐತೆ ಇದ್ರೇನು ಈಗ ಈ ತರ ಏನ್ ಮಾಡಿದ್ರು, ನಾವ್ ಇವಾಗ ಎಲ್ಲಿ ಹೋಗೋದು ನಮ್ಗೆ ಈ ವೆಲ್ಕಮ್ ಬ್ಯಾಕ್. ಕೋಗಿಲು ಲೇಔಟ್ ನಲ್ಲಿ ಈಗಾಗಲೇ ಒತ್ತುವರಿ ಮಾಡಿಕೊಂಡಿದ್ರು ಸರ್ಕಾರಿ ಜಾಗವನ್ನ, ಅದನ್ನ ತೆರವುಗೊಳಿಸಿದ್ರು. ಅದರ ಬೆನ್ನಲ್ಲೇ ತಡಿಸಂದ್ರದಲ್ಲೂ ಕೂಡ ಇಂಥದ್ದೇ ಘಟನೆ ನಡೆಯಿತು. ನಿನ್ನೆಯೂ ಕೂಡ ಕಾರ್ಯಾಚರಣೆ, ಇವತ್ತು ಕೂಡ ಕಾರ್ಯಾಚರಣೆ. ನಿನ್ನೆಯೂ ಕೂಡ 22 ಕಟ್ಟಡಗಳನ್ನ ಜೆಸಿಬಿ ಮೂಲಕ ಉರುಳಿಸಿದ್ರು. ಮೈ ಕೊರೆಯುವಂತಹ ಚಳಿಯಲ್ಲಿ ರಾತ್ರಿ ಕಳೆದಿದ್ದಾರೆ ಅಲ್ಲಿನ ಜನ. ತಣಿಸಂದ್ರದಲ್ಲಿ ಇಡೀ ರಾತ್ರಿ ಚಳಿಯಲ್ಲಿ ಅಲ್ಲಿದ್ದಂತ ಜನ ನಡುಗಿದ್ದಾರೆ. ಕೊರೆಯೋ ಚಳಿಯಲ್ಲಿ ಬೀದಿಯಲ್ಲಿ ಮಲಗಿದ್ದಾರೆ ಅಲ್ಲಿದ್ದಂತಹ ಸ್ಥಳೀಯರು. ಬಿಡಿಎ ತೆರವು ಕಾರ್ಯಾಚರಣೆಯ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಏಕಾಏಕಿಯಾಗಿ ಈ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಆಕ್ರೋಶ ಆದ್ರೆ, ಮತ್ತೊಂದು ಕಡೆಯಲ್ಲಿ ದಾಖಲೆಗಳಿದ್ರೂ ಈ ರೀತಿ ಮಾಡಿದಾರಲ್ಲ ಅನ್ನುವಂತಹ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಅನ್ಯಾಯ ಮಾಡ್ತಾ ಇರೋದು ಬಡವ್ರ ಮೇಲೆ, ಶ್ರೀಮಂತರ ಮೇಲೆ ಇವರು ದರ್ಬಾರ್ ನಡೆಯಲ್ಲ.
JCP ದರ್ಬಾರ್ ಏನ್ UP ಸರ್ಕಾರ ಮಾಡ್ತಾ ಇದೆ ಅದೇ ತರ ಕರ್ನಾಟಕ ರಾಜ್ಯದ ಸರ್ಕಾರ ಮೈನಾರಿಟಿ ಮುಸ್ಲಿಂ ಕಮ್ಯುನಿಟಿ 23% ವೋಟ್ ಪಡೆದು ಅವ್ರಿಗೆ ದ್ರೋಹ ಮಾಡ್ತಾ ಇದೆ ಈ ಸರ್ಕಾರವನ್ನು ನಾವು ಚೆನ್ನಾಗಿ ಪಾಠವನ್ನು ಕಲಿಸ್ತೀವಿ. ಬರುವ ಚುನಾವಣೆಯಲ್ಲಿ ಇವ್ರಿಗೆ ಗೊತ್ತಾಗುತ್ತೆ. ಇವ್ರು ಏನೇನ್ ಮಾಡಬೇಕು ಮಾಡ್ಲಿ, ನಾವೆಲ್ಲ ಏನ್ ಮಾಡಬೇಕು ನಮ್ಗೆ ಗೊತ್ತಿದೆ. ಆದ್ರೆ ಒಂದ್ ಚೂರಾದ್ರೂ ಮಾನವತೆ ಇರಬೇಕು. ಈ ಚಳಿದಲ್ಲಿ ಮಕ್ಕಳಿಗೆ ಹೆಂಗಸರಿಗೆಲ್ಲ ರೋಡಿಗೆ ತಳ್ಳಿದರೆ ದಿಢೀರ್ ಅಂತ ಬಂದು ಬೆಳಗ್ಗೆ 6 ಗಂಟೆಗೆ ಡೆಮಾಲಿಷ್ ಮಾಡ್ತಾರೆ ಅಂದ್ರೆ ಏನ್ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಅಂದ್ರೆ ಅವ್ರಿಗೆಲ್ಲ ಆಚೆ ತಳ್ಬಿಡಿ, ಅವ್ರ ವಸ್ತುಗಳೆಲ್ಲ ಎತ್ಕೊಳಕ್ ಕೊಡ್ಬೇಡಿ ಅಂತ ಮಾನ್ಯ ಚೀಫ್ ಜಸ್ಟಿಸ್ ಅವರು ನ್ಯಾಯಾಲಯ ಅವರು ಸರ್ ಅಲ್ಲಿ ಇಲ್ಲಿ ತುಂಬಾ ವ್ಯತ್ಯಾಸ ಇದೆ ಸರ್. ಯಾಕಂದ್ರೆ ಕೋಗಿಲು ಬಂದ್ಬಿಟ್ಟು ಒಂದು ಗೌರ್ಮೆಂಟ್ ಲ್ಯಾಂಡ್ ಇಟ್ಟು ಇಲ್ಲಿ ಬಂದು ಒಂದು 30 ವರ್ಷ ಇತಿಹಾಸ ಇದೆ. ಇಲ್ಲಿ ಸರ್ವೆ ನಂಬರ್ 28/1 28/2 ಇದು ಮುನ್ನಿಸೋನಗೌಡ ಅಂತ ಲ್ಯಾಂಡ್ ಲಾರ್ಡ್. ಈ ಲ್ಯಾಂಡ್ ಲಾರ್ಡ್ ಸುಮಾರು 1995 ನಲ್ಲಿ ಅವರು GP ಅನ್ನು ಕೊಟ್ಟಿದ್ದಾರೆ, ಮತ್ತೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟವ್ರೆ. 30 ಇಯರ್ಸ್ ಇಂದ ಇಲ್ಲಿವರೆಗೂ 2026 ವರೆಗೂ ಟ್ಯಾಕ್ಸ್ ಕಟ್ಟಿದ್ದಾರೆ ಜನ. ಈ ಖಾತಾನು ಆಗಿದೆ. ನಿಮ್ಗೆ ಗೊತ್ತು, ಈ ಖಾತಾ ಬಂದಿದ್ದು ಅಕ್ರಮ ಮತ್ತೆ ಸಕ್ರಮ ಏನಿದೆ ಚೆಕ್ ಮಾಡಕ್ಕೆ. ಏನ್ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತೆ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದೆಲ್ಲ ಅವ್ರ ಜವಾಬ್ದಾರಿ ಏನು, ಯಾವ್ದು ಅಕ್ರಮ ಆಗಿದೆ ಅದಕ್ಕೆ ಕೊಡೋದವ್ರು, ಸಕ್ರಮ ಆಗಿದೆ ಯಾವ್ದಿದೆ ಅದಕ್ಕೆ ಕೊಡೋದು ಈ ಖಾತಾ. ಅವರು ಏನು ಅವರು ಜನರಿಗೆ ಏನ್ ಮೋಸ ಮಾಡ್ತಾರೋದಾ, ಇಲ್ಲಾಂದ್ರೆ ಸರ್ಕಾರಕ್ಕೆ ಮಾತ್ರ ಬೇರೆ ರೆವಿನ್ಯೂ ಮಾಡ್ಕೊಡ್ತಾರದವ್ರು ಸರ್. ಈ ಖಾತೆ ಇದ್ರೂ ಕೂಡ ಮನೆಗಳ ತೆರವು ಕಾರ್ಯಾಚರಣೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರೋದು. ಕರೆಂಟ್ ಬಿಲ್ ಕಟ್ಟಿದ್ದಾರೆ, ಅದರ ರಿಸಿಪ್ಟ್ ಇದೆ, ಆದ್ರೂ ಕೂಡ ಮನೆ ಕೆಡವಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಮುಂದೆ ಮಹಿಳೆ ಕಣ್ಣೀರು ಹಾಕಿದ್ದಾಳೆ. ಎಲ್ಲಾ ದಾಖಲೆ ಇದೆ, ಆದ್ರೂ ಮನೆ ಕೆಡವಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆನೆ 6 ಗಂಟೆಗೆ ಪೊಲೀಸ್ ಅವರು ಬಂದು ನಮ್ ಬಾಗಲ್ ಹೊಡೆದಿ ಆಚೆ ಬನ್ನಿ, ನಾವು ನಮ್ಗೆ ಆರ್ಡರ್ ಬಂದಿದೆ ಬಿಡಿ ಅಂದ, ನಾವು ಹೊಡಿಬೇಕು ಅಂತ ಹೇಳಿದ್ರು. ನಾವು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಐತೆ, ಯಾಕೆ ಹೊಡಿತಾ ಇದ್ದೀರಿ ಅಂತ ಅವ್ರು ಕೇಳಿದ್ರು. ಇಲ್ಲ ನಮ್ಗೆ ಆರ್ಡರ್ ಬಂದಿದೆ, ನಾವು ಹೊಡಿಬೇಕು ಅಂತ ಹೇಳಿದ್ರು. ಇಲ್ಲ ಸರ್ ನಾವು ಹೊಡಿಯೋಕೆ ಬಿಡಲ್ಲ ಅಂತ ಹೇಳಿದ್ರು. ಇಲ್ಲ ಪೊಲೀಸ್ ಅವ್ರು ಬಂದು ನಮ್ಮನ್ನ ಕೈನ ಹಿಡ್ಕೊಂಡು ತಳ್ಬಿಟ್ಟು ಇದ್ ಮಾಡಿದ್ರು, ಡೆಮಾಲೇಷನ್ ಮಾಡಿದ್ರು. ನಾವು ಹೇಳಿದ್ರು ನಮ್ ಸಾಮಾನುಗಳು ವಸ್ತುಗಳು ಐತೆ, ಅದು ನಾವು ಎತ್ಕೊಳ್ತೀವಿ, 1 ಅವರ್ ನಮ್ಗೆ ಟೈಮ್ ಕೊಡಿ, ನಮ್ ಸಾಮಾನುಗಳು ನಾವು ಎತ್ಕೊಳ್ತೀವಿ ಅಂತ ಹೇಳಿದ್ಕೆ 1 ಅವರ್ ನಮ್ಮ ಆಳುಗಳು ಬಂದಿದ್ದಾರೆ, ಅವ್ರು ಎತ್ತು ಆಚೆ ಇಡ್ತಾರೆ, ನೀವು ಬನ್ನಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ಎಷ್ಟು ಪೊಲೀಸ್ಗಳು 4-5 ಪೊಲೀಸ್, ನಾನು ಒಬ್ಬರಿಗೆ 10 ಪೊಲೀಸ್ ಅವ್ರು ಬಂದು ತಳ್ಕೊಂಡು ಹೋಗ್ಬಿಟ್ರು ಸರ್. ತಳ್ಕೊಂಡು ಹೋಗ್ಬಿಟ್ಟು ನಮ್ ಸಾಮಾನುಗಳೆಲ್ಲ ಇದು ಎಲ್ಲ ಇದಾಯ್ತು, ಕಳ್ತನ ಮಾಡ್ಕೊಂಡು ಹೋಗಿ. ನಮ್ದು ಸ್ವಂತ ಮನ, ನಮ್ ಹತ್ರ ಪೂರ್ತಿ ಡಾಕ್ಯುಮೆಂಟ್ ಐತೆ ಇದ್ರೇನು ಈಗ ಈ ತರ ಏನ್ ಮಾಡಿದ್ರು, ನಾವ್ ಇವಾಗ ಎಲ್ಲಿ ಹೋಗೋದು? ನಮ್ಗೆ ಈ ಬಿಟ್ಟು ನಮ್ ಸಾಮಾನುಗಳೆಲ್ಲ ಇದು ಎಲ್ಲ ಇದಾಯ್ತು, ಕಳ್ತನ ಮಾಡ್ಕೊಂಡು ಹೋಗಿ. ನಮ್ದು ಸ್ವಂತ ಮನ, ನಮ್ ಹತ್ರ ಪೂರ್ತಿ ಡಾಕ್ಯುಮೆಂಟ್ ಐತೆ ಇದ್ರೇನು ಈಗ ಈ ತರ ಏನ್ ಮಾಡಿದ್ರು, ನಾವ್ ಇವಾಗ ಎಲ್ಲಿ ಹೋಗೋದು? ನಮ್ಗೆ ಈ